ವಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದೇ ಒಳ್ಳೆಯ ಫಲವನ್ನು ಹೇಳಬೇಕು. ಯಾಕೆಂದರೆ ಇಷ್ಟು ದಿನದವರೆಗೆ ಶುಭಫಲವನ್ನು ಅನುಭವಿಸಿದ್ದೀರಿ. ಮತ್ತು ಏಕಾದಶ ಸ್ಥಾನದಲ್ಲಿರ್ತಕ್ಕಂತಹ ಗುರು ಎಲ್ಲ ರೀತಿಯ ಒಂದು ವರ್ಷಗಳಿಂದ ಒಳ್ಳೆಯ ಶುಭಫಲವನ್ನು ಕೊಡ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಶುಭ ಕಾರ್ಯಗಳಾಗಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲ ಶುಭ ಕಾರ್ಯಗಳು ಕೂಡ ನಿಮ್ಮ ಮನೆಯಲ್ಲಿ ಆಗಿದೆ. ಯಾವುದೇ ರೀತಿಯ ಒಂದು ತೊಂದರೆ ತೊಡಕುಗಳಿಲ್ಲದೆ ಆರಾಮಾಗಿ ಜೀವನ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಮಕ್ಕಳು ಓದಿಸ್ಕೊಂಡು ಉದ್ಯೋಗ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಿಮಗೆ ಯಾವುದೇ ತೊಂದರೆಗಳಿಲ್ಲ ಅಂತ ನಾವು ಹೇಳಬೇಕು. ಆದರೆ ಈ ಒಂದು ಮಾಸದ ಉತ್ತರಾರ್ಧದಲ್ಲಿ 14ನೇ ತಾರೀಕು ನಂತರದಲ್ಲಿ ನಿಮಗೆ ಗುರುವಿನ ಬಲ ಇರೋದಿಲ್ಲ. ಅದರಿಂದ ಸ್ವಲ್ಪ ನೀವು ನಿಧಾನ ಆಗ್ತದೆ. ಮತ್ತು ನಿಮ್ಮ ರಾಶಿಯಲ್ಲಿ ಕುಜ ನೀಚ ಆಗಿದ್ದಾನೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ತೊಂದರೆ ಬರುತ್ತೆ, ಮಾನಸಿಕವಾಗಿ ಸ್ವಲ್ಪ ತೊಂದರೆ ಬರುತ್ತೆ. ಜೊತೆಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಉದ್ಯೋಗ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ತೊಂದರೆಗಳು ನಿಮ್ಗೆ ಬರುತ್ತೆ. ಆದರೆ ತಾತ್ಕಾಲಿಕವಾಗಿದ್ದು ಸರಿ ಹೋಗ್ತದೆ. ಸುಮಾರು 1.5 ತಿಂಗಳ ನಂತರ ಇಂಥ ಸಮಸ್ಯೆಗಳಿಂದ ಪರಿಹಾರ ಮುಕ್ತಿ ನಿಮಗೆ ಸಿಗುತ್ತೆ. ಆದರೆ ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ ಇದ್ದರೆ ಅದನ್ನು ತಾಳ್ಮೆಯಿಂದ ಇರಬೇಕು. ಮತ್ತು ಯಾರ ಹತ್ರ ವಾದಗಳನ್ನು ಮಾಡೋಕೆ ಹೋಗಬಾರ್ದು. ಸೂರಿಟಿ ಗ್ಯಾರಂಟಿನ ಹಾಕಕ್ಕೆ ಹೋಗಬಾರ್ದು. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಉದ್ಯೋಗ ಆಯಿತು, ಮನೆ ಆಯಿತು, ಮಕ್ಕಳಾಯಿತು, ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಇಲ್ಲ ಅಂದರೆ ನಿಮಗೆ ಎಲ್ಲೋ ಹೊರಗಡೆಯಿಂದ ನಮಗೆ ತೊಂದರೆ ಬರೋ ಸಾಧ್ಯತೆ ಇದೆ. ಯಾಕೆಂದರೆ ಯಾವುದೋ ಗ್ಯಾರಂಟಿ ಹಾಕ್ಕೊಂಡು, ಸೂರಿಟಿ ಹಾಕ್ಕೊಂಡು, ಸಾಲ ಕೊಟ್ಕೊಂಡು ಆರ್ಥಿಕ ಸಮಸ್ಯೆಗೊಳಗಾಗುವ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇರೋ ದುಡ್ಡು ಖಾಲಿಯಾಗಿ ಸಾಲ ಮಾಡುವಂಥ ಸಂದರ್ಭ ಬರ್ಬೋದು. ಅದಕ್ಕೆ ಭಾಳ ಜಾಗ್ರತೆ ವಹಿಸಬೇಕು. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಅವರು ಒಳ್ಳೆಯ ಒಂದು ಸ್ಕೂಲಿಗೆ ಕಾಲೇಜಿಗೆ ಹಾಕಿ ಅದನ್ನು ಓದಿಸಿ, ನೀವು ಉದ್ಯೋಗ ಮಾಡೋರಿದ್ದರೆ ಉದ್ಯೋಗ ಕೂಡ ಅನುಕೂಲ ಆಗುತ್ತೆ. ಅವರು ಉದ್ಯೋಗಕ್ಕೆ ಹಾಕಿ. ಈಗ ಪ್ರಪ್ರಥಮವಾಗಿ ನೀವು ಸ್ಟಾರ್ಟಿಂಗಲ್ಲಿ ನಿಮಗಂಥ ಉದ್ಯೋಗ ಅಷ್ಟು ಅತ್ಯುತ್ತಮ ಇರುತ್ತೆ ಅಂತ ಹೇಳಲ್ಲ. ಸೊ ನಿಮಗೆ ಸ್ವಲ್ಪ ಸಮಯದ ನಂತರ 1 ವರ್ಷ 6 ತಿಂಗಳ ನಂತರದಲ್ಲಿ ನಿಮಗೆ ಒಳ್ಳೆಯ ಉದ್ಯೋಗಗಳು ಸಿಗುವಂಥ ಇವುಗಳು ಕೂಡ ನಿಮಗೆ ಅವ್ರ ಮಕ್ಕಳಿಗೆ ಇರ್ತದೆ. ಹಾಗಾಗಿ ಅದು ಕೂಡ ಒಳ್ಳೆಯದು ಅಂತ ನಾವು ಹೇಳಬೇಕು. ಇನ್ನು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಎಷ್ಟೋ ಮಾಡಿ ಮುಗಿಸಿದ್ದೀರಿ. ಇನ್ನೂ ಇನ್ನು ಕೆಲವೊಂದೆರಡು ಕೆಲಸ ಇರುತ್ತೆ. ಸ್ವಲ್ಪ ನಿಧಾನವಾಗಿ ಮಾಡಿ, ಅದು ಆಗುತ್ತೆ. ಯಾವುದೇ ರೀತಿಯ ತೊಂದರೆ ತೊಡಕುಗಳಾಗೋದಿಲ್ಲ. ಒಂದು ಕೆಲಸ ಆದರೆ ಎಲ್ಲ ಕೆಲಸ ಆದಂಗೆ. ಅದಕ್ಕೆ ನಿಮಗೆ ಚಿಂತೆ ಬೇಡ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಇದ್ದರೆ ಅದು ಕೂತ್ಕೊಂಡು ಸರಿ ಮಾತಾಡ್ಕೊಳ್ಳಿ. ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೆ ತಾತ್ಕಾಲಿಕವಾಗಿ ಆಸ್ಪತ್ರೆ ಹೋಗಿ ವೈದ್ಯರನ್ನು ನೀವು ಕಂಡು ಸರಿ ಮಾಡ್ಕೊಳ್ಳೋದು. ಆ ನಂತರದಲ್ಲಿ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ಎಲ್ಲ ಇದ್ದರೆ ಅದನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಈಗ ಸದ್ಯಕ್ಕೆ ಆದಷ್ಟು ಅನುಕೂಲ ಇಲ್ಲ ಅಂತ ಹೇಳಬೇಕು. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅನಾನುಕೂಲ ಇದೆ. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಅನಾನುಕೂಲ ಇದೆ. ಲೇವಾಲಿ ವ್ಯವಹಾರ ಮಾಡಿ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿಯಾಗುವಂತಹ ಒಂದು ಸಾಧ್ಯತೆಗಳಿದೆ. ಇನ್ನು ಸಿನಿಮಾ ಇಂಡಸ್ಟ್ರಿ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲ ಅಂತ ಹೇಳಬೇಕು. ಇನ್ನು ಕೆಲವೊಂದಷ್ಟು ವ್ಯವಹಾರಗಳಿದೆ. ಇಂಡಸ್ಟ್ರಿಯಲ್ಲೂ, ಪೆಟ್ರೋಲು, ಹೀಗೆ ಕೆಲವೊಂದಷ್ಟು ವ್ಯವಹಾರ ಮಾಡುವವರಿಗೆಲ್ಲ ದೊಡ್ಡ ವ್ಯವಹಾರವನ್ನು ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಹಣದ ಅಡಚಣೆ ಆಗ್ಬೋದು. ಆದರೂ ಕೂಡ ಅದು ಸರಿ ಹೋಗುತ್ತೆ. ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ತಾಳ್ಮೆಯಿಂದ ಹೋದರೆ ಸಾಕು. ಎಲ್ಲ ರೀತಿಯ ಅನುಕೂಲಗಳು ಅವರಿಗೆ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಕರ್ಕಾಟ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳಬೇಕು. ಒಂದು ವೇಳೆ ತೊಂದರೆಯಲ್ಲಿದ್ದರೆ ಅಸಂಬಂಧಪಟ್ಟಂಥ ಪರಿಹಾರ ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ನೀವು ಹೋಗಿ ಒಂದು ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮಗೆ ಅಷ್ಟೆಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.